2020ರಲ್ಲಿ ಬಹುಶಃ ಸರ್ಕಾರ ಹಿಂದಿದ್ದ ರೂಲ್ಸ್ ಅನ್ನು ತೆಗೆದು ಬಿಪಿಎಲ್ ಕಾರ್ಡ್ಗೆ 1,20,000 ಮಿತಿಯನ್ನ ಹೆಚ್ಚಿಸಿ ಅದರೊಂದಿಗೆ ಈ ಪಿಂಚಣಿ ವ್ಯವಸ್ಥೆಗೆ 30,000 ಮತ್ತು 32,000 ಒಂದು ಅಪ್ಪರ್ ಲಿಮಿಟ್ ಅನ್ನು ಹಾಕಿದ್ದಾರೆ. 32,000 ಒಳಗಾಗಿ ಇದ್ದವರಿಗೆ ಈ ಪಿಂಚಣಿಯನ್ನ ಕ್ಲೇಮ್ ಮಾಡಬಹುದಾಗಿದೆ. ವಿಕಲಾಂಗ ಇರ್ಬೋದು, ಸಂಧ್ಯಾ ಸುರಕ್ಷೆ ಇರ್ಬೋದು, ಇದೆಲ್ಲ. ಈಗ ಜನ ಏನ್ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಮನೆಯಲ್ಲಿ ಯಾರಾದ್ರೂ ಮಕ್ಕಳ ಎಜುಕೇಶನ್ ಲೋನಿಗೆ ಲೋನ್ ಮಾಡಿದ್ರೆ ಆಗ ಒಂದು ಆದಾಯ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ ಬ್ಯಾಂಕ್ ಅಲ್ಲಿ. ಆದಾಯ ಸರ್ಟಿಫಿಕೇಟ್ ಕೊಟ್ಟಾಗ 30,000ಗಿಂತ ಜಾಸ್ತಿ ಆದಾಯ ಸರ್ಟಿಫಿಕೇಟ್ ಕೊಟ್ಟಾಗ ಅವರಿಗೆ ಸಿಗ್ತಾ ಇಲ್ಲ. ಯಾವುದೇ ಪಿಂಚಣಿಯನ್ನ ಕ್ಲೇಮ್ ಮಾಡ್ಲಿಕ್ಕೆ ಸಂಧ್ಯಾ ಸುರಕ್ಷಾ ಇದು ಯಾವುದಕ್ಕೆ ಸಹ ಆಗ್ತಾ ಇಲ್ಲ. ಈಗ ಇದರಲ್ಲಿ ರಿಯಲಿ ಡಿಸರ್ವಿಂಗ್ ಯಾರು ಇರ್ತಾರೆ ಅವ್ರಿಗೆ ಇದರಲ್ಲಿ ಸಮಸ್ಯೆ ಆಗ್ತಾ ಇದಕ್ಕೆ ಒಂದು ವೇಳೆ ಇದನ್ನ ನಾವು ರಿವಿಸಿಟ್ ಮಾಡಿ 30,000 32,000 ಇದೆ ಅದನ್ನ ಏರ್ಸ್ಬೇಕು ಪುನಃ. ಬಿಪಿಎಲ್ ಕಾರ್ಡ್ ಇದ್ದವರ ಎಲ್ಲರಿಗೂ ಸಹ ಕೊಟ್ರೆ, ಯಾರೆಲ್ಲ ಬಿಪಿಎಲ್ ಕಾರ್ಡ್ ಇದ್ದಾರೆ ಅವ್ರ ಎಲ್ಲರಿಗೂ ಸಹ ಈ ಯೋಜನೆ ಸಿಗುವಂತ ಮಾಡಿದ್ರೆ ಜನರಿಗೆ ತುಂಬಾ ಸಹಾಯ ಆಗ್ತದೆ.